श्रीगुरुभ्यो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। तं वन्दे नरसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम्। अर्थिकल्पितकल्पोऽयं प्रत्यर्थीगजकेसरी व्यासतीर्थगुरुर्भूयादस्मदिष्टार्थसिद्धये। भक्तानां मानसाम्भोजभानवे कामधेनवे नाथां कल्पतरवे जयीन्द्रगुरवे नमः। कुशाग्रमतये भानुद्युतये वादिभीतये आराधितश्रीपतये सुधीन्द्रयते नमः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयाळवे। मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रयेत्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ನಿನ್ನೆ ದಿವಸ ನೋಡಿದ್ವಿ ಶ್ರೀಪಾದರ ಮಹಿಮೆಯನ್ನ ಅದು ಹೇಳಲಿಕ್ಕೂ ಸಾಧ್ಯ. ಅಷ್ಟು ಅಪರೋಕ್ಷ ಜ್ಞಾನಿಗಳ ಮಹತ್ವ ಅದು. ಪರಮಾತ್ಮನ ಅಪರೋಕ್ಷ ಜ್ಞಾನ ಜನ್ಮದ ಸುಕೃತ. ಅದು ಯೋಗ್ಯತೆ ಇರುವವರಿಗೆ ಪರಮಾತ್ಮನ ಅನುಗ್ರಹದಿಂದ ಯೋಗ್ಯತೆ ಇದ್ರೂ ಪರಮಾತ್ಮದ್ದು ಮಹಿಮೆಯ ನಾವು ಚರಿತ್ರೆಯಲ್ಲೂ ಹಾಗೆ ಇದೆ ನೋಡಿ. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಹಾಗೆ ಅಂತ ಪರಮಾತ್ಮನನ್ನ ಕಾಣೋದೇ ಹಾಗೆ ಮುಖ್ಯ ಗುರಿ. ಗುರು ಕೊಡ್ತಾ ಇದ್ದಾರೆ. ಆ ಗುರುವಿನ ಹೇಳಲಿಕ್ಕೆ ಅದು ನಮ್ಮ ಯೋಗ್ಯತೆಗೆ ಮೀರಿದ್ದದು. ಅದರಿಂದ ಶಿಷ್ಯರ ಗುರುಗಳ ಬಗ್ಗೆ ಹೇಳ್ತಾರೆ, ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಸಾಲದ ಹೇಳಿ ವಿಷಯನನ ಒಲುಮೆಯಿಂದ ಮಹಿಯೋಳೆಮ್ಮ ಶ್ರೀಪಾದರಾಯರ ಹಾಗೆ. ಅಹಿಶಯನ, ಅಹಿ ಅಂದ್ರೆ ಸರ್ಪ, ಅಹಿಷ ಹಾಗೆ ಅಂದ್ರೆ ಸರ್ಪದ ರಾಜ ಒಡೆಯ ಶೇಷದೇವ. ಅಂದ್ರೆ ಶೇಷನ ಮೇಲೆ ಅಂತ ಅರ್ಥ. ಯಾರು? ಶೇಷಶಾಹಿ. ಅಂತ ಪರಮಾತ್ಮನ ಒಲುಮೆಯಿಂದ ಜ್ಞಾನ, ಪರಮಾತ್ಮನ ಅಪರೋಕ್ಷ ಜ್ಞಾನದಿಂದ ಇಷ್ಟು ಮಹಿಮೆಯಾಗಿದ್ದಾರೆ. ಅದರಿಂದ ಮಹಿಮೆಯನ್ನು ಅದರ ಅಭಿಪ್ರಾಯ. ಯಾಕೆ, ಏನು ಮಹಿಮೆ ಶ್ರೀಪಾದರ ಅದರಲ್ಲಿ ಗುರು ಸಾರ್ವಭೌಮರು ಹೇಳ್ತಾರೆ, ಕವಚ ಮೇಲ್ಕುಲ ಕರ್ಣಕುಂಡಲ ಅವರ ಮೆರೆದವರು. ಮುತ್ತಿನ ಕವಚ, ಅವರ ಕವಚ ಅದು ಮುತ್ತುಗಳಿಂದ ಮಾಡಲ್ಪಟ್ಟದ್ದು. ಮುತ್ತಿನ ಕವಚ. ಮೇಲ್ಕುಲಾವಿ ಅವರ ತಲೆ ಪೇಟ ಅಂತ ಹೇಳ್ತೀವಲ್ಲ, ಅದು ಕೂಡ ಮುತ್ತುಗಳಿಂದ ಅದು. ಮುತ್ತಿನ ಕವಚ ಮೇಲ್ಕುಲಾವಿ. ಕಿವಿಯಲ್ಲಿ ಧರಿಸುವ ಕರ್ಣಕುಂಡಲ ಅದು ರತ್ನ ಕೆತ್ತಿದೆ, ನವರತ್ನಗಳಿಂದ ತುಂಬಿದ ಕರ್ಣಕುಂಡಲಗಳು. ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ, ಅವರು ಧರಿಸಿದ ಗಂಧ ಶ್ರೀಗಂಧ, ಅದು ಪ್ರಸಾದದಿಂದ ಬಂದದ್ದು. ಶ್ರೀಗಂಧ ಲಕ್ಷ್ಮಿಯ ಹಣೆಯಲ್ಲಿ ತಿಲಕವಾಗಿ ಇಟ್ಟುಕೊಂಡಿದ್ದಾರೆ. ಈ ರೀತಿಯಾಗಿ ವಿಸ್ತಾರದಿಂದ ಮೆರೆದು ಇಂತಹ ವೈಭವದಿಂದ ಗುರುಗಳ ಗೊತ್ತಾಗ್ಬಿಡ್ತದೆ. ಮಹಿಮೆ ಸಾಲದೆ ಶರಣ ತಗದಿ ಕಳೆ. ನಾವು ಬ್ರಾಹ್ಮಣ ಬಂದಿದೆ
ಮಾಡ ದೇವರ ಪೂಜೆಯಲ್ಲಿ ಮತ್ತೆ ಊಟ ಹೇಳಿದೆ ಆಗಿ ಅದನ್ನ ಮಾಡೋದೇ ನಮಗೆ ಗೊತ್ತಾಗೋದೇ ಇಲ್ಲ. ನಮಗೆ ಕಲಶ ದೇವತೆಗಳ ಸನ್ನಿಧಾನ ಶಂಕತೀರ್ಥ ಕಾಣಿಸೋದಿಲ್ಲ, ಆದ್ರೆ ಪಾಪ ಕಳೆದಿರುತ್ತದೆ. ಅದರಿಂದ ನಡ್ಕೊಳ್ಳೋದು ಹರಿ ನಾವು ಇರ್ತೀವಿ. ತೀರ್ಥ ತತ್ಪೂರ್ವದಲ್ಲಿ ಶಂಕತೀರ್ಥ, ಅದು ಎಲ್ಲಾ ಪಾಪವನ್ನ ಕಳೀತದೆ. ಅದರಿಂದ ಶಂಕತೀರ್ಥ ದಾಖಲೆ ಮಾಡಿದ್ದಾರೆ ವ್ಯಾಸರ ಸಾರ್ವಭೌಮರು. ಇನ್ನು ಹರಿಗೆ ಸಮರ್ಪಿಸಿದ ನಾನಾ ಪರಿಯ ಶಾಖಗಳನ್ನು ಭುಂಜಿಸೆ. ನಿನ್ನೆ ನೋಡಿದ್ದೀವಿ ಇದನ್ನು ಕೂಡ. ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ನಾನಾ ಬಗೆಯ 64
ಬಗೆಯ ತರಕಾರಿಗಳನ್ನ ಪರಮಾತ್ಮನಿಗೆ ಹಾಗೆ ಅಂತ ಕೃಷ್ಣನ ಹಸಿಯ ತೋರಿ ಜನ ಎಲ್ಲ ನಕ್ಕಿದ್ರಂತೆ, ಸನ್ಯಾಸಿಗಳು ಏನಿಷ್ಟು ಊಟ ಮಾಡ್ತಾರೆ. ಅದಕ್ಕೆ ಅವರು ತಾವು ಸ್ವೀಕಾರ ಮಾಡಿದ ಪಾಠವನ್ನೆಲ್ಲ ಹಾಗೆ ಮತ್ತೆ ವಾಪಸಿದ್ರಂತೆ, ಮಾಡಿ ತೋರಿಸಿದರು. ಬೇಯಿಸಿದ ಪದಾರ್ಥಗಳನ್ನ ಮತ್ತೆ ಹಸಿದಾಗಿ ಮಾಡಿ ತೋರಿಸಿ ತಾವು ಎಷ್ಟು ಶುದ್ಧವಾಗಿ ಇದ್ದೀವಿ ಹಾಗೆ ತೋರಿಸಿಕೊಟ್ರು ಎಂಬುದನ್ನ ಹೇಳ್ತಾ ಇದ್ದಾರೆ. ಗುರುಗಳ ಮಹಿಮೆ ಅದೇ ಹಾಗೆ ಅಂತ ಅದರ ಅಭಿಪ್ರಾಯ. ಎಷ್ಟು ಹೇಳಿದರೂ ಮಹಿಮೆ ಅದು ಅಲ್ಪನೇ. ಅದು ಶ್ರೀಪಾದ ಮಹಿಮೆ ಶಿಷ್ಯರು ತೋರಿಸಿಕೊಟ್ಟಿದ್ದಾರೆ. ಬಗ್ಗೆ ತೋರಿಸಿಕೊಡ್ತಾ ಇದ್ದಾರೆ ಶ್ರೀಪಾದರಾಜರು. ಜಗತ್ರಾಣ, ಜಗತ್ ರಕ್ಷಣೆ ಮಾಡ್ಕವು. ಜಗದೊಳಗೆ ತ್ರಾಣ ಅಂದ್ರೆ ನಾವು ಹೇಳ್ತೀವಿ ನೋಡಿ, ಏನು ಅಪಾರವಾದ ಬಲ. ಅಲ್ಲ, ಎಲ್ಲರೂ ಮಾಡ್ತಾರೆ, ದುಷ್ಟರಂತೂ ಮಾಡೋದಿಲ್ಲ. ಅದರಿಂದ ಹೇಗಿರು ಹಾಗೆ ಅಂತ ನೋಡು. ಹನುಮಂತನಲ್ಲಿ ಇದ್ದ ನಿಂತಿದೆ ಅಂದ್ರೆ ಊಹೆ ಮಾಡ್ಕೋಬಹುದು. ಆ ವಾಯುದೇವರು ಅವರನ್ನ ಪರಮಾತ್ಮ ಆ ಪರಮಾತ್ಮ ವಾಯುದೇವರ ಬಾಲದೇವರು, ಶೇಷದೇವರ ಸೆಲೆಯಲ್ಲಿ ಬ್ರಹ್ಮಾಂಡ. ಸಾಸಿವೆ ಕಾಳು ನಮ್ಮ ತಲೆ ಮೇಲೆ ಹಾಕೊಂಡ್ರು ನಮಗೆ ಗೊತ್ತಾಗೋದಿಲ್ಲ. ಮಂತ್ರಾಕ್ಷತೆ ಶೇಷದೇವರಿಗೆ ಹೇಗಿರುತ್ತೆ ಬ್ರಹ್ಮಾಂಡ ಇದಾಗಿ ಇರುತ್ತದೆ. ಅದರಿಂದ ಸಮುದ್ರ
ಇದೆ ಅಂತ ಗುರುಗಳ ನಮ್ಮ ಗುರುಗಳ ಒಬ್ಬರಿಗೆ ಯಾರೋ ಬಂದಿರ್ತಾರೆ ಅವ್ರಿಗೆ ಅದರ ವಾಯು ಯಾರ್ಯಾರು ಎಲ್ಲ ಜಗತ್ತಿಗೆ ಅಂದ್ರೆ ಎಲ್ಲರಿಗೂ ಎಲ್ಲ ಸಜ್ಜನರು ಒಳ್ಳೆ ಸಾತ್ವಿಕ ಚೇತನರು ಅಂತ ಯಾರಿದ್ದಾರೆ ಅವರೆಲ್ಲರಿಗೂ ವಾಯುದೇವರು ಗುರುಗಳು, ಅದರಿಂದ ಜಗದ್ಗುರುಗಳು. ಇನ್ನು ಕುಲಗುರುಗಳು, ನನ್ನ ಕುಲ, ನನಗೆ ಹಿಂದೆ ಅನೇಕ ಜನ ಬಂದಿದ್ದಾರೆ, ಮುಂದೆ ಅನೇಕ ಜನ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಅಂತ ಅಂತಹ ಕುಲಗುರುಗಳು ನಮ್ಮ ಮಧ್ವಾಚಾರ್ಯರು. ಹಾಗೆ ಇದನ್ನು ತಿಳಿಸಿಕೊಡ್ಬೇಕು, ಮಧ್ವಾಚಾರ್ಯರ ಮಹಿಮೆ ಏನು ಎಂಬುದನ್ನ ಅರ್ಥ ಮಾಡಿಸಿಕೊಡ್ಬೇಕು. ಎಲ್ಲಿ ತನಕ ಆ ವಾಯುದೇವರು ನಮ್ಮ ಇರ್ತಾರೆ ನಡೀತಾ ಇರ್ತದೆ. ವಾಯುದೇವರು ನಮ್ಮ ಕುಲಗುರುಗಳು. ಹಾಗೆ ಬಂದು ನಮಗೆ ಉಪದೇಶವನ್ನು ಮಾಡ್ತಾರೆ, ಅವರು ನಿಯಾಮಕರು. ಹಾಗೆ ಅವರ ಒಳಗೆ ಪರಮಾತ್ಮ ನಿಯಮನ ಮಾಡ್ತಾನೆ, ಅದನ್ನು ಇಟ್ಕೋಬೇಕು. ಆಬವನು ತೊಲಗೆ ಹರಿತಾ ತೊಲಗುವ, ಪರಮಾತ್ಮ ಎಷ್ಟು ಅನುಗ್ರಹ ಮಾಡಿದ್ದಾನೆ. ದೇಹೋಪಿ ಯತ್ರ ಪವನಃ ತತ್ರ ಹರಿ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರ ಮಾತು. ಶರೀರದಲ್ಲಿ ವಾಯುದೇವರು ಹೊರಟು ಅಂದ್ರೆ ಪರಮಾತ್ಮದಿಂದ ಪ್ರೇರಣೆ ಮಾಡ್ತಾನೆ. ವಾಯುದೇವರು ಹೊರಡುವಾಗ ಪರಮಾತ್ಮನನ್ನು ಕೂಡಿಸಿಕೊಂಡು ಎಲ್ಲವನ್ನು ಕೂಡ ಮನಸ್ಸಿನಲ್ಲಿ ಲಯವನ್ನ ಮಾಡಿಸಿ ಆ ಮನಸ್ಸನ್ನು ಹಿಡ್ಕೊಂಡು ವಾಯುದೇವರು ಹೊರಟು ಬೇರೆ ಒಂದು ಶರೀರಕ್ಕೆ ನಮ್ಮನ್ನ ಕರೀತಾರೆ. ಅದರಿಂದ ನಮಗಿದು ಅರ್ಥ ಆಗೋದಿಲ್ಲ. ಇಲ್ಲಿರಿ ವಾಯುದೇವರು ಇರುವ ತನಕ ಪರಮಾತ್ಮ ಇರ್ತಾನೆ ಅಂದ್ರೆ ಸುಮ್ಮನೆ ಕತೆ ಕಟ್ತೀರ ನೀವು? ಹಾಗೆ ನೋಡಿ, ಸದೃಷ್ಟಿ ಭಾರತೆ, ಈ ಶಾಸ್ತ್ರದ ಪ್ರಮೇಯವನ್ನ ನಮಗೆ ಅರ್ಥ ಮಾಡಿಸಿಕೊಳ್ಳೋದಕ್ಕೆ ರಾಮಾಯಣ ಮಹಾಭಾರತಗಳು ಬಂದ ನೋಡಿ. ರಾಮಕಾಂಡದಲ್ಲಿ ರಾಮ ಇದ್ದಾನೋ ಅಲ್ಲಿ ಬಂದ ಸುಗ್ರೀವ, ಹನುಮಂತನನ್ನ ರಾಮ ಕೃಷ್ಣ, ಸೂರ್ಯನೇ ಕರ್ಣ,
ಮಹಾಭಾರತದಲ್ಲಿ ಕೃಷ್ಣಾವತಾರದಲ್ಲಿ ಅರ್ಜುನ ಪರಮಾತ್ಮ ಅರ್ಜುನನಿಗೆ ವಿಶೇಷವಾದ ಅನುಗ್ರಹ ಅವರೇ ದೇವತೆಗಳು ಹೊರಗೆ ಸೂರ್ಯ ಹೋದ ಬಿದ್ದಿಲ್ಲ, ಕಣ್ಣು ಕುರುಡಾಯ್ತು, ಶರೀರ ಹೋದ್ರು, ಮನಸ್ಸು ಕೆಲಸ ಮಾಡಿಲ್ಲ, ಒಂದು ರೀತಿಯಾಗಿ ಕೋಮಾ ಸ್ಟೇಜ್ ಇದ್ದ ಹಾಗೆ. ಆದ್ರೆ ಈ ರೀತಿಯಾಗಿ ದೇವತೆಗಳು ಹೋದ್ರು, ಶರೀರ ಬಿದ್ದಿಲ್ಲ. ವಾಯುದೇವರು ಹೊರಟರು, ಶರೀರ ಬಿದ್ದಿತು. ನೋಡಿ, ಇದನ್ನೇ ಜ್ಞಾನಿಗಳು ಏನಂತ ಕೇಳ್ತಾರೆ, ಯಾವಾಗ ವಾಯುದೇವರು ಹೊರಡ್ತಾರೋ ಅದನ್ನ ಶವ ಅಂತ ಕರೀತಾರೆ. ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳುವರು. ಹೆಣ ಅಂತ ಕರೀತಾರೆ ಅದನ್ನಷ್ಟೇ. ಬೇರೆ ದೇವತೆಗಳು ಹೋದ್ರೆ ಹೆಣ ಅಂತ ಕರೆಯೋದಿಲ್ಲ, ವಾಯುದೇವರು ಹೋದ್ರೆ ಹೆಣ. ಮತ್ತೆ ಪ್ರವೇಶ ಮಾಡಿದ್ರು. ಯಾರು ಪ್ರವೇಶ ಮಾಡಿದ್ರು? ಸೂರ್ಯ ಪ್ರವೇಶ ಮಾಡಿದ, ಚಂದ್ರ ಪ್ರವೇಶ ಮಾಡಿದ, ರುದ್ರ ಪ್ರವೇಶ ಮಾಡಿದ್ರು, ಹೇಳಲೇ ಇಲ್ಲ. ವಾಯುದೇವರು ಪ್ರವೇಶ ಮಾಡಿದ್ರು, ಶರೀರ ಇದ್ದು. ಆಗ ಕನ್ಫರ್ಮ್ ಮಾಡ್ಕೊಂಡ್ರು. ಅವರಿಗೆ ಗೊತ್ತಿದೆ, ದೇವತೆಗಳಿಗೆ ಗೊತ್ತಿದೆ, ಆದ್ರೂ ಅಜ್ಞಾನಿಗಳಿಗೆ, ನಮ್ಮಂಥವರಿಗೆ ಅದರ ಒಂದು ಪರಿಚಯ ಆಗಬೇಕೆಂಬ ಅದಕ್ಕಾಗಿ ಈ ಒಂದು ಘಟನೆಯನ್ನ ದೇವತೆಗಳು ಮಾಡಿ ತೋರಿಸಿ, ಎಲ್ಲ ದೇವತೆಗಳು ವಾಯುದೇವರನ್ನ ಸ್ತೋತ್ರ ಮಾಡಿದರಂತೆ. ನೀವೇ ದೇವತೆಗಳಲ್ಲಿ ಉತ್ತಮರು. ಹಾಗೆ ಎಷ್ಟು ಪ್ರಾಕ್ಟಿಕಲ್ ಆಗಿ ತೋರಿಸಿಕೊಡ್ತಾರೆ ನೋಡಿ ಗುರುಗಳು. ಮುಖ್ಯ ಪ್ರಾಣ ದೇವರು ಹೊರಟ್ರೆ ಅದನ್ನ ಹೆಣ ಅಂತ ಕರೀತಾರೆ. ಹಾಗೆ ಅದರಿಂದ ಈ ಶರೀರ, ಕನಕದಾಸರು ಬೇರೆ ಕಡೆ ಹೇಳ್ತಾರೆ, ಇತ್ತಲ ಕಸಕ್ಕಿಂತ ಅತ್ತತ್ತ ಈ ಶರೀರ. ಹಾಗೆ ಅಂತ. ಆ ಪ್ರಾಣದೇವರು ಹೊರಟು ಹೋದ್ರೆ ಯಾವಾಗ ತೆಗಿತ್ರಿ ಅಂತ ಕೇಳ್ತಾರೆ. ಹಿತ್ತಲ ಕಸ ಆದರೂ ಮಾರನೇ ದಿವಸ ತೆಗಿತಾರೆ, ಹೌದಲ್ಲ? ಮಾರನೇ ದಿವಸನೇ ಕಾರ್ಪೊರೇಷನ್ ಅವ್ರ ಗಾಡಿ ಬರುತ್ತದೆ, ಅದರಲ್ಲಿ ಕಸ ಹಾಕೊಂಡು ಹೋಗ್ತಾರೆ. ಆದ್ರೆ ಶರೀರ ಹೋದ್ರೆ ಮಾರನೇ ದಿವಸ ಇರೋದಿಲ್ಲ, ಆಗ್ಲೇ 3 ತಾಸು ಅಷ್ಟೇ ಟೈಮ್. 3 ತಾಸೊಳಗೆ ಇದನ್ನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅಂತ ಹೇಳಿಬಿಡ್ತಾರೆ. ಅದರಿಂದ ಹಿತ್ತಲ ಕಸಕ್ಕಿಂತ ಅತ್ತತ್ತ ಈ ಶರೀರ ಅಂತಾರೆ. ಹಿತ್ತಲ ಕಸನಾರು ಒಂದ್ ದಿವಸ ಇಟ್ಕೊಂಡಿರ್ತಾರೆ, ಈ ಶರೀರವನ್ನ ಒಂದ್ ದಿವಸವನ್ನು ಇಟ್ಕೊಂಡು ಇರೋದಿಲ್ಲ. ಅದರಿಂದ ಈ ಶರೀರಕ್ಕೆ ಬೆಳೆ, ಗೌರವ, ಆದರ, ನಮಸ್ಕಾರ ಎಲ್ಲ ಯಾರಿಗೆ? ನಮಗೆ ಅಂದ್ರೆ ಅದು ಭ್ರಾಂತಿ, ಅದು ಅಷ್ಟೆ. ಮತ್ತೆ ಯಾರಿಗೆ? ಅದು ಪ್ರಾಣದೇವರಿಗೆ. ಆದರ, ಸತ್ಕಾರ ಎಲ್ಲವೂ ಪ್ರಾಣದೇವರಿಗೆ. ನಮ್ದು ಚಿಂತನೆ ಹೀಗಿರ್ಬೇಕು. ಯಾಕೆ? ಶರೀರ ಮುಖ್ಯ ಪ್ರಾಣದೇವರು ಇಲ್ಲ ಅಂದ್ರೆ ಈ ಶರೀರ ಅದನ್ನ ಹೆಣ ಅಂತ ಕರೀತಾರೆ. ಅದರಿಂದ ನಾವು ಮಕ್ಕಳಿಗೆ ಊಟ ತಿಂಡಿ ಕೊಡ್ಬೋದು, ಅಥವಾ ಅತ್ತೆ ಮಾವಂದಿರಿಗೋ, ಪತಿಗೋ, ಗಂಡನಿಗೋ, ಮಕ್ಕಳಿಗೋ, ಹೆಂಡತಿಗೋ, ಯಾರಿಗೆ ಏನೇ ಮಾಡಿದರೂ ಕೂಡ ಅದು ಯಾರಿಗೆ? ಅಲ್ಲಿರುವ ಮುಖ್ಯ ಪ್ರಾಣದೇವರಿಗೆ. ಯಾಕೆ? ಆ ಶರೀರಕ್ಕೆ ಬೆಲೆ ಇರೋದು ಪ್ರಾಣದೇವರಿಂದ. ಪ್ರಾಣದೇವರು ಹೊರಟ್ರು,
ಹಿತ್ತಲಾಕಸಕ್ಕಿಂತ ಅತ್ತತ್ತ ಈ ಶರೀರ. ಅದರಿಂದ ಪ್ರಾಣದೇವರ ಹಿರಿಮೆ ಎಷ್ಟು ಎಂಬ ಅದನ್ನ ನಮಗೆ ತೋರಿಸಿಕೊಡತಕ್ಕ ಪದಗಳು ಈ ಮಧ್ವನಾಮ. ಹಾಗೆ ಅಂತ ವಾಯುದೇವರು ನಮ್ಮ ಕುಲಗುರುಗಳು, ಅವರೇ ಗುರುಗಳಾಗಿ ಬಂದ್ಬಿಟ್ಟಿದ್ದಾರೆ. ಪ್ರಾಣನ ಸ್ಥಾನವೂ ಹೌದು, ಗುರುಸ್ಥಾನವೂ ಹೌದು. ಇಲ್ಲಿ ವಾಯುದೇವರ ಮೂಲ ರೂಪದ ವಿವರವನ್ನ ತಿಳಿಸಿಕೊಟ್ಟು ಅವತಾರ ಹನುಮಂತ ದೇವರ ವಿಚಾರವನ್ನ ಹೇಳ್ತಾ, ಪೋತ ಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ. ಆ ಹನುಮಂತನ ಪರಾಕ್ರಮ ನೋಡಿ, ಸಣ್ಣ ಮಗುವಾಗಿದ್ದಾಗಲೇ ಸೂರ್ಯನ ಹತ್ರ ಹಾರಿ ಹೋಗಿ ಏನೋ ಹಣ್ಣು ಅಂತ ತಿನ್ನಕ್ ಹೋಗ್ಬಿಟ್ರಂತೆ. ಸಾಧ್ಯನಾ ಸೂರ್ಯನ ಹತ್ರ ಹೋಗೋದಕ್ಕೆ? ಅದೇ ರಾಮಾಯಣದಲ್ಲೇ ಬರ್ತದೆ. ಸಂಪಾತಿ ಪಕ್ಷಿಯ ವಿಚಾರವನ್ನ ಹೇಳುವಾಗ ರೆಕ್ಕೆ ಸುಟ್ಟು ಬೀಳ್ತಾರೆ ಹಾಗೆ. ಅಂತ ಹನುಮಂತನಿಗೆ ಸರಿಸಾಟಿಯಾಗಿ ಯಾರಿದ್ದಾರೆ? ಮೂರು ಲೋಕದಲ್ಲಿ ಯಾರು ಇಲ್ಲ ಹಾಗೆ. ತರಣಿಗಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ. ಸೂರ್ಯ ಗುರುಗಳಾಗಿ ಇಟ್ಕೊಂಡಿದ್ರು, ಸೂರ್ಯನನ್ನ ಗುರುಗಳಾಗಿ ಇಟ್ಕೊಂಡಿದ್ರು ಹನುಮಂತ ದೇವ್ ವ್ಯಾಕರಣ ಪಾಠ ಕಲಿಯೋದಕ್ಕೆ. ಸೂರ್ಯ ಹೋಗ್ತಾ ಇರಬೇಕು, ತಾವು ಅವರನ್ನ ಸೂರ್ಯನ ಅಭಿಮುಖವಾಗಿ ಹೋಗ್ತಾ ಇರ್ಬೇಕು. ಗುರುಗಳ ಹತ್ರ ಹೋದ್ರು ಅಂತ ಜನ ವಾಯುದೇವರ ಹತ್ರ ಯಾಕೆ, ಸೂರ್ಯನ ಹತ್ರ ಯಾಕೆ ಹೋದ್ರು ಹಾಗೆಂದ್ರೆ ಅವರಿಗೆ ಭ್ರಾಂತಿ ಇತ್ತು. ಸೂರ್ಯನನ್ನ ನೋಡಿ ಹಣ್ಣು ಅಂತ ತಿಳ್ಕೊಂಡ್ಬಿಟ್ರು ಹಾಗೆ ಅಂತ ಹೇಳ್ತಾರೆ. ಸೂರ್ಯನ ನೋಡಿ ಹಣ್ಣು ಅಂತ ತಿಳ್ಕೊತಾರ? ಅಭ್ರಮಂ ಭಂಗರಹಿತಂ ಅಂತ ಹೇಳ್ತಾರೆ. ಭ್ರಮೆ ಇಲ್ಲದವರು ಅವರು. ಆ ರೀತಿಯಾಗಿ ಅದು ಅಸುರಜನ ಮೋಹಕ್ಕಾಗಿ ಬೇರೆಯವರು ಹಾಗೆ ಹೇಳ್ತಾರೆ ಅಷ್ಟೆ. ವಾಸ್ತವಿಕವಾಗಿ ಹನುಮಂತ ದೇವರು ಹಾರಿದ್ದು ಹೌದು. ಯಾಕೆ ಹಾಗೆಂದ್ರೆ ಆ ಗ್ರಹಣ ಕಾಲ, ರಾಹು ಗ್ರಹಣವೋ ಕೇತು ಗ್ರಹಣವೋ ಯಾವುದೋ ಒಂದು, ಸೂರ್ಯನಿಗೆ ತೊಂದರೆ ಆಗ್ತದೆ, ಸೂರ್ಯನಿಗೆ ತೊಂದರೆ ಆಗಬಾರದು ಅಂತ ಹನುಮಂತ ದೇವರು ಹಾರಿ ಹೋದ್ರು ಹಾಗೆ ಅಂತ ಒಟ್ಟು ವಿಚಾರ. ಅದರಿಂದ ಹನುಮಂತನಿಗೆ ಭ್ರಮೆ ಅಂತ ನಾವು ಸಜ್ಜನರು ತಿಳಿಯತಕ್ಕದ್ದಲ್ಲ. ಈ ರೀತಿಯಾಗಿ ಗುರುಗಳು ಹೋಗಬೇಕು, ಸೂರ್ಯ ಇವರು ಹಿಂಬಾಲಿಸಿಕೊಂಡು ಹಿಂದೆ 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 ನಡ್ಕೊಂಡು ಹೋಗ್ಬೇಕು. ಸೂರ್ಯ ನೋಡಿ, ಸೂರ್ಯನ ರಥ ಬರ್ತಾ ಇದೆ, ಸೂರ್ಯನಿಗೆ ಅಭಿಮುಖವಾಗಿ ಪಾಠ ಕೇಳ್ತಾ ಇದ್ದಾರೆ. ಮತ್ತೆ ಸಂಚಾರ ಹೇಗೆ ಹಾಗೆಂದ್ರೆ ಇವರು ಹಿಂದೆ ತಿರ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹನುಮಂತ ದೇವರು ರಿವರ್ಸ್ ಅಲ್ಲಿ ಹೋಗ್ಬೇಕು, ಸೂರ್ಯ ಫಾರ್ವರ್ಡ್ ಅಲ್ಲಿ ಬರ್ತಾ ಇದ್ದಾರೆ. ಹಿಂದೆ ಹಿಂದೆ ಬಂದು ಆ ರೀತಿಯಾಗಿ ಪಾಠವನ್ನ ಕಲಿತರು. ನೆಟ್ಟಿಗೆ ಒಂದು ಕ್ಲಾಸ್ ರೂಮ್ ಅಲ್ಲಿ ಪಾಠ ಕಲಿಯಕ್ಕೆ ನಮ್ಮದು ಕಷ್ಟ ಇದೆ. ಹನುಮಂತ ದೇವರು ಹೇಗೆ ವಿದ್ಯೆಯನ್ನು ಕಲಿತರು ಎಂಬ ಅದನ್ನು ನೋಡಿ. ಗುರುಗಳ ದರ್ಶನಕ್ಕಾಗಿ ಅವರು, ಗುರುಗಳಿಗೆ ತೊಂದರೆ ಆಗಬಾರದು ಅಂತ ಅವರು ಹೋದರು ಅಂತ ಒಟ್ಟು. ಆ ವಾಯುದೇವರಿಗೆ ಹನುಮಂತನಿಗೆ ಸರಿಸಾಟಿ ಆದವರು ಯಾರು ಇಲ್ಲ ಹಾಗೆ. ತುಂಬಾ ಇದೆ. ಸಂಜೀವಿನಿ ಪರ್ವತ ತಂದದ್ದು, ಅನೇಕ ವಿಚಾರ, ಸೇತುವೆ ಕಟ್ಟಿದ್ದು, ಅನೇಕ ವಿಚಾರಗಳನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ರಾಮನು ಕೊಟ್ಟ ಚೂಡಾಮಣಿಯನ್ನ ಸೀತೆಗೆ ಮುಟ್ಟಿಸಿದ್ದು, ಸೀತೆ ಕೊಟ್ಟ ಅಂಗುಲಿಯವನ್ನ ರಾಮನಿಗೆ ಮುಟ್ಟಿಸಿದ್ದು ಮಹಾ ಸೇವೆ. ಯಾರಿಂದಲೂ ಮಾಡ್ಲಿಕ್ಕಾಗದೇ ಇರುವ ಒಂದು ಸೇವೆ. ಯಾಕೆ? ಸಮುದ್ರನೇ ದಾಟ್ಲಿಕ್ಕಾಗಿಲ್ಲ. ಅಲ್ಲಿ ಎಲ್ಲರೂ ಹೇಳ್ತಾರೆ ಕಪಿಗಳು, ಅನೇಕ ಕಪಿಗಳು ಹೋಗಿದ್ದಾರೆ. ನಾನು 10 ಯೋಜನ 100 ಯೋಜನ ದೂರ ಅದು ಆ ಲಂಕಾಪಟ್ಟಣ, ನಾನು 10 ಯೋಜನ ದಾಟಿದ್ದೀನಿ, 20 ಯೋಜನ ದಾಟಿದ್ದೀನಿ ಅಂದ್ರೆ ಸಾಧ್ಯನಾ? ಅದು ಸಮುದ್ರದಲ್ಲಿ ಮುಳುಗಿ ಹೋಗಬೇಕು. ಹನುಮಂತ ದೇವರು ಹೇಳ್ತಾರೆ 100 ಯೋಜನೆ ಏನು, 1000 ಯೋಜನ ಆದ್ರೂ ಕೂಡ ನಾನು ದಾಟಿ ಸೀತೆ ಎಲ್ಲಿ ಇದ್ರು ಹುಡ್ಕೊಂಡ್ ಬರ್ತೀನಿ. ಸಮಯ ಆಯ್ತು, ಇಡೀ ಲಂಕಾಪಟ್ಟಣವನ್ನೇ ಕಿತ್ಕೊಂಡು ಬಂದು ರಾಮದೇವ್ರ ಮುಂದೆ ಇಟ್ಟು ಅಲ್ಲೇ ಹುಡ್ಕಾಣ ಹಾಗೆ ಅಂತ, ಅಷ್ಟು ಸಾಮರ್ಥ್ಯ ಇದೆ ನನಗೆ ಅಂತ ಹೇಳಿ ಹೋದ್ರು. ದರ್ಶನ ಮಾಡಿ ಬಂದ್ರು ಹಾಗೆ ಅಂತ. ಅಂತ ಮಹಾನುಭಾವರು ಹನುಮಂತ ದೇವರು ಹಾಗೆ ಅಂತ. ಆ ವಾಯುದೇವರೇ ದ್ವಾಪರ ಯುಗದಲ್ಲಿ ಭೀಮ ಎನ್ನುವ ಹೆಸರಿನಿಂದ ಅರ್ಜುನನ ಜೊತೆಗೆ ಸೇರಿ ಅಸಾಧ್ಯ ಪರಾಕ್ರಮಶಾಲಿಗಳಾದ ದುಷ್ಟ ಅಸುರರನ್ನೆಲ್ಲ ಧ್ವಂಸ ಮಾಡಿದರು. ದುರ್ಯೋಧನಾದಿಗಳು, ದುಶ್ಯಾಸನ, ಆ ಕೌರವರ ಸೈನ್ಯ ಎಲ್ಲವನ್ನು ಕೂಡ ನಾಶ ಮಾಡಿದರು. ಆ ಭೀಮಸೇನ ದೇವರೇ ನಮ್ಮ ಕುಲಗುರುಗಳು ಹಾಗೆ. ದುರ್ಯೋಧನ ಕೊಟ್ಟ ವಿಷವನ್ನ ಪಾನ ಮಾಡಿದರು. ಹಾವಿನಿಂದ ಕಚ್ಚಿಸಿದ, ಅರಗಿನ ಮನೆಯಲ್ಲಿ ಬೆಂಕಿಯನ್ನ ಇಟ್ಟು ಆ ಭೀಮನನ್ನ ಸಂಹಾರ ಮಾಡಬೇಕು ಅಂತ ದುರ್ಯೋಧನ ಪ್ರಯತ್ನ ಪಡ್ತಾನೆ. ಯಾವುದು ಏನು ಆಗಿಲ್ಲ. ಪರಮಾತ್ಮನ ದಯೆ, ಭೀಮಸೇನ ದೇವರ ಬಲ, ಪಾಂಡವರು ಉಳ್ಕೊಂಡ್ರು ಹಾಗೆ. ಆ ಭೀಮಸೇನ ದೇವರೇ ನಮ್ಮ ಕುಲಗುರುಗಳು ಹಾಗೆ. ಜರಾಸಂಧನನ್ನ ಸಂಹಾರ ಮಾಡಿ ರಾಜಸೂಯಾಗ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟವರು ಭೀಮಸೇನ ದೇವರು. ಇನ್ನು ಸೈನ್ಯದಲ್ಲಿ
ಮಹಾಭಾರತ ಯುದ್ಧದಲ್ಲಿ ವಿಶೇಷವಾಗಿ ಎಲ್ಲರನ್ನು ಕೂಡ ಸಂಹಾರ ಮಾಡಿದವರು ಅಂದ್ರೆ ಅವರು ಭೀಮಸೇನ ದೇವರು. ಹಾಗೆ ಅಂತ ಇನ್ನು ಹೇಳ್ತಾರೆ ನೋಡಿ. ಗುರುಸುತನು ಸಂಗರರಿ ನಾರಾಯಣಾಸ್ತ್ರವನು ಉರವಣಿಸಿ ಬಿಡಲು ಶಸ್ತ್ರವ ಬಿಸುಟರು. ಹರಿಯ ಕೃಪೆಯ ಪಡೆದಿರ್ದ ಭೀಮ ಹುಂಕಾರದಿ ಹರಿಯ ದಿವ್ಯಾಸ್ತ್ರವನು ನೆರೆಹಟ್ಟಿದ. ಜಯ ಜಯ ಜಗತ್ರಾಣ. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮರು ಅಂತ ರುದ್ರದೇವರ ಅವತಾರ. ಪಾಂಡವರ ಮೇಲೆ ಎಷ್ಟು ಅವರನ್ನ ಸಂಹಾರ ಮಾಡಬೇಕು, ದುರ್ಯೋಧನನಿಗೆ ಪ್ರೀತಿ ಮಾಡಬೇಕು ಅಂತ ನಾರಾಯಣ ಅಸ್ತ್ರವನ್ನೇ ಪ್ರಯೋಗ ಮಾಡ್ತಾರೆ. ಯಾರು? ಅಶ್ವತ್ಥಾಮರು. ಎಂಥ ಅಸ್ತ್ರವಿದ್ಯೆ ನೋಡಿ. ಅದಕ್ಕೆ ಪ್ರತಿಯಾಗಿ ಅಸ್ತ್ರನೇ ಇಲ್ಲ. ಬ್ರಹ್ಮಾಸ್ತ್ರಕ್ಕಾದ್ರೂ ಪ್ರತಿಯಾಗಿ ಅಸ್ತ್ರ ಇದೆ, ನಾರಾಯಣಾಸ್ತ್ರಕ್ಕೆ ಪ್ರತಿಯೇ ಇಲ್ಲ. ಬರ್ತಾ ಇದೆ, ಅದು ಕೆಲಸ ಮಾಡೇ ಮಾಡ್ತದೆ, ಅದು ಶತ್ರುಗಳನ್ನ ಧ್ವಂಸ ಮಾಡೇ ಮಾಡ್ತದೆ. ಅಂತ ನಾರಾಯಣಾಸ್ತ್ರವನ್ನ ದ್ರೋಣಾಚಾರ್ಯರು ಅಶ್ವತ್ಥಾಮರು ಪ್ರಯೋಗ ಮಾಡಿದಾಗ ಕೃಷ್ಣ ಹೇಳಿದನಂತೆ, ಎಲ್ಲರೂ ನಮಸ್ಕಾರ ಮಾಡಿಬಿಡಿ, ಈ ನಾರಾಯಣಾಸ್ತ್ರ ಏನು ಮಾಡೋದಿಲ್ಲ. ಅದೇ ಪರಿಹಾರ. ಎಲ್ಲರೂ ನಮಸ್ಕಾರ ಮಾಡಿಬಿಟ್ರು. ತಮ್ಮ ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ಎಲ್ಲರೂ ನಮಸ್ಕಾರ ಮಾಡಿ ಅಂತ ಪರಮಾತ್ಮ ಹೇಳಿದ. ನಮಸ್ಕಾರ ಮಾಡಿಬಿಟ್ರು. ಭೀಮಸೇನ ದೇವರು ಎಂತ ಶುದ್ಧ ಭಾಗವತ ಧರ್ಮ ನೋಡಿ. ತನ್ನ ಪ್ರಾಣ ಉಳಿಬೇಕು ಅಂತ ಪರಮಾತ್ಮನಲ್ಲಿ ನಮಸ್ಕಾರ ಮಾಡುವವರಲ್ಲ ಅವರು. ತತ್ವನಿರ್ಣಯದಲ್ಲಿ ಹೇಳ್ತಾರೆ, ಯಾಕೆ ದೇವರಿಗೆ ನಮಸ್ಕಾರ ಮಾಡಿದರೆ ಏನಂತೆ, ಏನಷ್ಟು ದೊಡ್ಡಸ್ತಿಕೆನಾ? ಹಾಗೆ ದೊಡ್ಡಸ್ತಿಕೆ ಪ್ರಶ್ನೆ ಅಲ್ಲ. ಅಲ್ಲಿರೋದು ನಿಷ್ಕಾಮವಾಗಿ ದೇವರ ಸೇವೆ ಮಾಡಬೇಕು ಅಂತ ಪರಮಾತ್ಮನ ಆಜ್ಞೆ. ನಿಷ್ಕಾಮನೆ ಅಂದ್ರೆ ತನ್ನ ಪ್ರಾಣ ಉಳಿಬೇಕು ಅಂತ ಕೂಡ ಕಾಮನೆ ಇರಬಾರ್ದು. ಈ ಶರೀರ ಹೋದ್ರೆ ಇನ್ನೊಂದು ಶರೀರ ದೇವರು ಕೊಟ್ಟೆ ಕೊಡ್ತಾನೆ. ಅದಕ್ಕಾಗಿ ದೇವರ ಹತ್ರ ಯಾಕೆ ಕೇಳಬೇಕು? ಶರೀರ ಕೊಡು, ಅದು ಕೊಡು, ಇದು ಕೊಡು. ಇದು ಶುದ್ಧ ಭಾಗವತ ಧರ್ಮ ಅಲ್ಲ ಅಂತ ಅದರಲ್ಲಿ ನಿರತರಾದವರು. ನಾವು ಅದೇ ನೋಡಿದೀವಿ ನೋಡಿ. ಎವಲ್ಯೂಷನ್, ಕರ್ಮದ ಎವಲ್ಯೂಷನ್ ಬರ್ತಾ ಬರ್ತಾ ಮೇಲೆ 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 ಬರ್ತಾ ರೂಲ್ಸ್ ಜಾಸ್ತಿ ಇರ್ತದೆ. ರೂಲ್ಸ್ ಅನ್ನ ಚೆನ್ನಾಗಿ ಫಾಲೋ ಮಾಡ್ತಾರೆ ಅವರು. ಅದಕ್ಕೆ ಅವರಿಗೆ ಜ್ಞಾನ ಜಾಸ್ತಿ, ಭಕ್ತಿ ಜಾಸ್ತಿ, ಸುಖ ಜಾಸ್ತಿ. ರೂಲ್ಸ್ ನಿಯಮಗಳು ಹೆಚ್ಚೆಚ್ಚು ಪಾಲನೆ ಮಾಡಿದಷ್ಟು ಅನುಕೂಲ ಜಾಸ್ತಿ ಇದೆ. ಅದು ಪರಮಾತ್ಮನ ನಿಯಮಗಳು. ನಮ್ಮಿಂದ ಕಾಯೇನ ವಾಚ ಮನಸ ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬ ಅದಕ್ಕಾಗಿ ಗೊತ್ತಿದ್ದಷ್ಟು ಸಾಧ್ಯವಾದಷ್ಟು ನಿಯಮಗಳನ್ನ ನಾವು ಪರಿಪಾಲನೆ ಮಾಡ್ತೀವಿ. ಆದ್ರೆ ದೇವತೆಗಳು ಹಾಗಲ್ಲ. ಹೆಚ್ಚು ನಿಯಮ ಪರಿಪಾಲನೆ ಮಾಡತಕ್ಕವರು. ಅವ್ರಿಗಿಂತ ಹೆಚ್ಚಾಗಿ ಬ್ರಹ್ಮ ಪದವಿಗೆ ಯೋಗ್ಯರಾದ ವಾಯುದೇವರು ಮಾಡ್ತಾರೆ. ಇದರಿಂದಲೇ ಪರಮಾತ್ಮ ಅವರಿಗೆ ಬ್ರಹ್ಮ ಪದವಿಯನ್ನು ಕೊಡ್ತಾನೆ. ನಾರಾಯಣಾಸ್ತ್ರ ಬಂದಾಗ ಭೀಮಸೇನ ದೇವರು ಹುಂಕಾರ ಮಾಡ್ತಾರೆ. ಹುಂಕಾರ ಮಾಡಿ ಅದರಿಂದಲೇ ಆ ಅಸ್ತ್ರದ ವೇಗವನ್ನ ಅವರು ತಡೆ ಮಾಡಿಬಿಡ್ತಾರೆ. ಹಾಗೆ ಈ ರೀತಿಯಾಗಿ ಅದ್ಭುತವಾದ ಪರಾಕ್ರಮವನ್ನ ಅಲ್ಲಿ ತೋರಿಸ್ತಾರೆ. ಇದು ಭೀಮನ ಚರಿತ್ರೆಯ ಒಂದು ಸಾರಾಂಶ ಹೇಳಿ, ಇನ್ನು ಕಲಿಯುಗದಲ್ಲಿ ನೋಡಿ, ತ್ರೇತಾಯುಗದಲ್ಲಿ ಹನುಮಂತ, ದ್ವಾಪರದಲ್ಲಿ ಭೀಮ, ಕಲಿಯುಗದಲ್ಲಿ ಶ್ರೀಮನ್ ಮಧ್ವಾಚಾರ್ಯರಾಗಿ ಬರ್ತಾರೆ. ಅವರ ಅವತಾರದ ಪ್ರಯೋಜನ ಕಲಿಯುಗದಲ್ಲಿ ಅಸುರರು ಬ್ರಾಹ್ಮಣನಾಗಿ ಹುಟ್ಟಿ ನಾನೇ ದೇವರು ಅಂತ ಈ ಮಿಥ್ಯಾ ಜ್ಞಾನವನ್ನ ಪ್ರಚಾರ ಮಾಡ್ತಾ ಇರ್ತಾರೆ. ಅದನ್ನ ಪರಿಹಾರ ಮಾಡುವುದಕ್ಕಾಗಿ ಶ್ರೀಮದ್ ಆಚಾರ್ಯರು ತತ್ವಜ್ಞಾನವನ್ನ ಪ್ರಚಾರ ನೋಡಿ. ದೈತ್ಯರು ಮಾಡೋದು ಮಿಥ್ಯಾಜ್ಞಾನದ ಪ್ರಚಾರ, ಆಚಾರ್ಯರು ಮಾಡುವುದು ತತ್ವಜ್ಞಾನದ ಮಾರ್ಗವನ್ನ ಸಜ್ಜನರಿಗೆ ತೋರಿಸಿದ್ರು ಅಂತ ಹೇಳ್ತಾರೆ. ಮತ್ತೆ ಬದರಿಗೆ ಹೋಗಿ ವೇದವ್ಯಾಸರಿಗೆ ನಮಸ್ಕಾರ ಮಾಡಿ ಆಜ್ಞೆಯನ್ನು ಪಡೆದು ಬ್ರಹ್ಮಸೂತ್ರ ಭಾಷ್ಯವನ್ನು, ಮಹಾಭಾರತ ತಾತ್ಪರ್ಯ ಅನೇಕ ಉದ್ಗ್ರಂಥ ರಚನೆ ಮಾಡಿ ತತ್ವಜ್ಞಾನ ಪ್ರಚಾರ ಮಾಡಿದವರು ಅವರೇ ಮಕ್ಕಳು. ಹಾಗೆ ಅಂತ ಅದ್ಭುತವಾದ ನುಡಿ. ಅದಕ್ಕೆ ಫಲಶ್ರುತಿಯನ್ನ ಜಗನ್ನಾಥದಾಸರು ಬರೀತಾರೆ. ಈ ಮುಖ್ಯ ಪ್ರಾಣದೇವರ ಸ್ತೋತ್ರವನ್ನ ಮಾಡ್ತಾರೆ. ಪುತ್ರರಿಲ್ಲದ ಪುತ್ರರನ್ನ ಪಡೆಯುವರು, ಸರ್ವರದಲ್ಲಿ ದಿಗ್ವಿಜಯಬಹುದು ಸಕಲ ಶತ್ರು ಸೂತ್ರನಾಮಕನ ಸಂಪತ್ತಿ. ವಾಯುದೇವರ ಸ್ತೋತ್ರ ಮಾಡಿರುವ ನಮಗೆ ಪುತ್ರ ಭಾಗ್ಯ ಸಿಕ್ಕ ಎಲ್ಲ ಕಡೆಯಲ್ಲಿ ಗೆಲುವು ನಾಶ ಆಗ್ತಾರೆ. ಅದು ಫಲಶ್ರುತಿಯನ್ನ
ಅಂತ ಪರಮಾತ್ಮನಲ್ಲಿ ಭಕ್ತಿ ಬೇಕು. ಭಕ್ತಿ ಅಂದ್ರೆ ಏನು? ಜ್ಞಾನ ಪ್ಲಸ್ ಸ್ನೇಹ. ಪರಮಾತ್ಮನ ತತ್ವಜ್ಞಾನ ಪ್ಲಸ್ ಸ್ನೇಹ ಎರಡು ಸೇರಿದ್ದನ್ನ ನಾವು ಭಕ್ತಿ ಅಂತ ಹೇಳ್ತೀವಿ. ಅಂತ ಭಕ್ತಿಯಿಂದಲೇ ದೇವರ ಅನುಗ್ರಹ ಪಡಿಲಿಕ್ಕೆ ಸಾಧ್ಯ. ಕೇವಲ ಪ್ರೀತಿ ಇದ್ದ ಭಕ್ತಿ ಅಂತ ಕರೀತಾರೆ. ಕೇವಲ ಪ್ರೀತಿ ಇದ್ರೆ ಅದು ಮೂಢಭಕ್ತಿ. ಜ್ಞಾನ ಸಹಿತವಾದ ಭಕ್ತಿಯನ್ನೇ ಭಕ್ತಿ ಅಂತ ಕರೆಯೋದು. ಅದು ಇರಬೇಕು. ವಿರಕ್ತಿ ಬೇಕು. ವಿರಕ್ತಿ ಅಂದ್ರೆ ಪದಾರ್ಥಗಳ ಮೇಲೆ ಆಸೆಯನ್ನು ಬಿಡಬೇಕು. ಆಸೆ ಬಿಡಬೇಕು ಅಂದ್ರೆ ಅದಕ್ಕಾಗಿ ಪ್ರಯತ್ನ ಪಡಬಾರದು ಅಂತ ಅರ್ಥ. ಅದು ಬೇಕು ಇದು ಬೇಕು ಅಂತ ಕೇಳಬಾರದು, ಪ್ರಯತ್ನ ಪಡಬಾರದು. ಕಾಯೇನ ವಾಚ ಮನಸ ಅದರೇ ಸಿಕ್ಕಿದ್ರೆ ತೆಗೆದುಕೊಳ್ಬೇಕು. ಅದನ್ನೇ ಯದೃಚ್ಛಾಲಾಭ ಸಂತುಷ್ಟರಾಗಿ ಇರಬೇಕು. ದೇವರ ಇಚ್ಛೆಯಿಂದ ಯಾರಾದ್ರೂ ಏನಾದ್ರು ಕೊಟ್ರೆ ಅದನ್ನ ತೆಗೆದುಕೋಬಹುದು ಹೊರತು ನಾವಾಗಿ ಪ್ರಯತ್ನ ಪಟ್ಟು ಮಾಡಬಾರದು ಹಾಗೆ ಅಂತ. ಮತ್ತೆ ಯಾವಾಗಲೂ ದುಃಖ ಪಡಬಾರ್ದು. ಬೇಕು ಅದನ್ನ ದೂರ ಇಷ್ಟು ವಿಚಾರದಿಂದ ನಾವು ಎಲ್ಲವನ್ನು ಬಿಟ್ಟು ಬಿಟ್ಟು ಕಾಡಿಗೆ ಹೋಗಿ ಕೂಡ ತುಂಬಾ ಬರುವಾಗ ಎಷ್ಟು ಸುಖವಾಗಿ ತೆಗೆದುಕೊಳ್ಳುತ್ತೀವಿ, ಬಿಟ್ಟು ಹೋಗುವಾಗಲೂ ಕೂಡ ಅಷ್ಟೇ ದುಃಖ ಪಡದೆ ಅಭಿಮಾನವನ್ನು ಬಿಟ್ಟಿರೋ ಹಾಗೆ ಅಂತ. ವಿರಕ್ತಿ ಇದೆಲ್ಲವನ್ನು ಧಾರಣೆ ಮಾಡತಕ್ಕ ಮನಸ್ಸಿನ ಶಕ್ತಿ, ಮನಸ್ಸಿನ ಶಕ್ತಿ ಸರಿ. ನಮ್ಮ ತತ್ವಜ್ಞಾನ ಮಾರ್ಗದಿಂದ ಹೇಳಿದ್ರು ನೋಡಿ, ಏಕಾದಶಿ ಮಾಡಬಾರ್ದ ಅನೇಕ ತಂದೆ ತಾಯಿಯರು ಮಕ್ಕಳಿಗೆ ಹೇಳ್ತಾರಂತೆ, ಈಗ ಯಾಕೆ ಉಪವಾಸ ಮಾಡ್ತಿ. ಇನ್ನು ಕೆಲವರು ಮಾಡೋದಲ್ಲ. ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ, ಬಿಟ್ರೆ ಹಾಡ್ತೀವಿ ಹಾಗೆಂಬ ಒಂದು ಮನಸ್ಸಿನ ಶಕ್ತಿ ಇರಬೇಕು. ಗುರುಗಳು ಹೇಳಿದ್ದನ್ನೇ ಅವ್ರು ಕೊಟ್ಟ ಶರೀರ ನೋಡ್ತಾ ಇದ್ದೀವಿ. ಪ್ರಾಣದೇವರ ಒಳಗಿದ್ದು ಎಲ್ಲವನ್ನು ಮಾಡ್ತಾರೆ. ಪ್ರಾಣದೇವರ ಶಾಸ್ತ್ರವನ್ನು ಓದೋದಿಲ್ಲ ಹಾಗೆ ಅಂದ್ರೆ ಪ್ರಾಣದೇವರ ಮುಂದೆ ಇದೆಲ್ಲ ಬೇಕು ಅಂತ. ಇನ್ನು ಸತಿ ಅನುಕೂಲ ಗುಣವಂತನಾಗಬೇಕು, ಮತವೊಂದಾಗಿರಬೇಕು. ಹಾಗೆ ಗೃಹಸ್ಥಾಶ್ರಮಿಗೆ ಕರ್ತವ್ಯ. ಹೆಂಡತಿಯಾದವಳು ಹೇಗಿರಬೇಕು, ಅದಕ್ಕೆ ಪತ್ನಿ ಅಂತ ಕರೆಯೋದು ನೋಡಿ. ಪರಮಾತ್ಮನ ಸೇವೆಯನ್ನು ಮಾಡಿ ಮಾಡಿ ಅಂತ ಪತಿ ಮಾಡಿ, ಅದಕ್ಕೆ ಅವಳಿಗೆ ಪತ್ನಿ. ಪತಿಂ ನಯತಿ ಪತ್ನಿ ಅನುಕೂಲ. ಓದಿ ಗ್ರಂಥಗಳ ಪಂಡಿತರಾಗಿ ಹಾಗೆ ಅನೇಕ ಗ್ರಂಥಗಳನ್ನ ಗುರುಮುಖಾಂತರ ಓದಿ ಕೇಳಿ ಶ್ರವಣ ಮಾಡಿ ಚಿಂತನೆ ಬುದ್ಧಿವಂತರಾಗಿ ಮತ ಒಂದಾಗಿರ. ಗಂಡ ಒಂದು ಹೇಳೋದು, ಅದಕ್ಕೆ ವಿರುದ್ಧವಾಗಿ ಮಡದಿ ಹೇಳೋದು, ಅದಕ್ಕೆ ವಿರುದ್ಧವಾಗಿ ಮಕ್ಕಳು ಹೇಳೋದು,
ಹಂಗಾಗಬಾರದು, ಆಗಿರಬೇಕು ಅಂತ ಹೇಳ್ತಾರೆ. ಇದು ಮೋಕ್ಷಕ್ಕೆ ಬೇಕಾಗಿರುವ ಉಪಯುಕ್ತವಾದ ಒಂದು ಮಾರ್ಗ. ನೋಡಿ, ನಮಗೆ ಡಿಫರೆನ್ಸ್ ಮನೆಯಲ್ಲಿ ಅಭಿಪ್ರಾಯ ಭೇದಗಳು ಯಾವಾಗ ಬರುತ್ತದೆ? ನಾನು ಹೇಳಿದಂಗಿಲ್ಲ ಹಾಗೆಂದ್ರೆ ಆಗ ಬೇಸರ ಆಗ್ತದೆ. ಪತಿ ಹೇಳಿದಂಗೆ ಕೇಳಬೇಕು, ನಾನು ಹೇಳಿದಂಗೆ ಕೇಳಬೇಕು ಹಾಗೆ ಅಂತ ಈಗೋ ಬೆಳೀತದೆ. ಮತ ಒಂದ ನನ್ನ ತಲೆಗೂ ಬಂದದ್ದು ಬೇಡ ಹಾಗೆ ಮನೆಯಲ್ಲಿ ಚರ್ಚೆ. ಇದು ಮುಖ್ಯವಾದ ಒಂದು ವಿಚಾರ. ಮತ ಒಂದಾಗಿರಬೇಕು ಅಂತ ಗುರುಗಳು ಎಷ್ಟು ಸುಂದರವಾಗಿ ನಮಗೆ ತಿಳಿಸ್ತಾರೆ. ಜಪದ ಬೇಕು, ತಪದ ನೇಮ ಬೇಕು, ಉಪವ್ರತ ಇರಬೇಕು, ಉಪಶಾಂತರಾಗಿರಬೇಕು. ಹಾಗೆ ಜಪದ ಅದಿರಬೇಕು, ತಪ ನಿಯಮಗಳು, ಉಪವಾಸ ವ್ರತ, ಏಕಾದಶಿ, ಚಾತುರ್ಮಾಸಗಳನ್ನ ಮಾಡಬೇಕು. ಮನಸ್ಸಿಗೂ ಕೂಡ ಕಳವಳ ಚಿತ್ತರಾಗಿರ್ಬೇಕು. ಹಾಗಿದ್ರೆ ಮಾತ್ರ ಪಾಠ ಪ್ರವಚನಕ್ಕೆ, ಜಪಕ್ಕೆ ಮನಸ್ಸು ಹೋಗ್ಲಿಕ್ಕೆ ಸಾಧ್ಯ. ಮನಸ್ಸಿನಲ್ಲಿ ಕಳವಳ ಆಗಿದ್ರೆ ಹೀಗೆ ಹೇಳಿದ್ರು, ಅದು ಹಂಗಾಯ್ತು ಹೀಗಾಯ್ತು, ಅದರದ್ದೇ ದೇವರ ಕಡೆ ಪಾಠ ಅಂತವರಿಗೆ ಮೋಕ್ಷ ಆಗ್ತದೆ. ಹಾಗೆ ದುಸ್ಸಂಗ ಸಂಘವರ್ಜಿತರಾಗಿರಬೇಕು, ಅಂಗಶೋಧನೆ ಬೇಕು ಅಂತಾರೆ. ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಒಂದು ಇಲ್ಲಿ ನಾವು ಮಾಡೋದು ಸರಿಯಾಗಿ ಹೋಗ್ತಾ ಇದ್ದೀವಾ ಇಲ್ಲವಾ ಹಾಗೆಂಬ ಒಂದು ವಿಚಾರವನ್ನ ನಾವು ಸರಿಯಾಗಿ ಮಾಡ್ಕೋಬೇಕು. ಭಕ್ತಿ ಬೇಕು, ಸದಾ ಪ್ರಾರ್ಥನೆ ಇರಬೇಕು. ನೋಡಿ, ಇದು ಮುಖ್ಯವಾದ ಕರ್ತವ್ಯ. ಆಚಾರ್ಯರು ಅವರ ರಚನೆ ಮಾಡಿದ ಪರಮಾತ್ಮನನ್ನ ಉಪಾಸನೆ ಮಾಡಿ ಒಂದೊಂದು ಯುಗದಲ್ಲಿ ಒಂದು ಹೇಳಿಟ್ಟಿದ್ದಾನೆ. ಕೃತಯುಗದಿ ಧ್ಯಾನದಿಂದ ಪಡೆದು ಮೋಕ್ಷವನ್ನ ಪಡೆದು, ತ್ರೇತಾಯುಗದಿ ಯಜ್ಞಯಾಗಾದಿಗಳನ್ನ ಮಾಡಿ ಅವನನ್ನ ಕಂಡು ದೇವತಾರ್ಚನೆ ಯುಗದಿ ಹಾಗೆ ಅಂತ ಪ್ರತಿಮಾ ಪೂಜೆ ತಕ್ಕವರು ದ್ವಾಪರ ಯುಗದ ಜನರು ಅಂತ ಹೇಳ್ತಾರೆ. ಚಂದಾಗಿದೆ ನೋಡಿ. ಒಂದೊಂದು ಕಾಣುವ ಬಗ್ಗೆ ಕಲಿಕೆ ಆ ಮಾನವರಿಗಿಷ್ಟು ಫಲವು ಅಷ್ಟು ಫಲವು ಮನದಲ್ಲಿ ಕೇಳಲು. ಹಾಗೆ ಈ ಮೂಲ ಅದೇ ಫಲವನ್ನ ಪಡೆಯಲಿಕ್ಕೂ ಸಾಧ್ಯ. ಆದ್ರೆ ನಿರಂತರ ಇರ್ಬೇಕು. ಬೆಳಿಗೊಮ್ಮೆ ಸಾಯಂಕಾಲ ಆದ್ರೆ ಸಂತತಂ ಚಿಂತೆಯೇನಂತಂ ಅಂತ ಸದಾ ಸ್ಮರಣೆ ಹೇಳ್ತಾರೆ. ಹಾಗೆ ಮಾಡಬೇಕು. ಹಾಗೆ ಮತ್ತೊಂದು
ಉಗ್ರಾಭೋಗ ಇಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ ಸುಲಭ ಇದೆ ನೋಡಿ. ಕೆಲವರಿಗೆ ಮನೆಯಿಂದ ಸಂತೋಷ, ದೊಡ್ಡ ಮನೆ ಕಟ್ಕೋಬೇಕು, ಸಂತೋಷವಾಗಿ ಮನೆಯಲ್ಲಿ ಇರ್ತಾರೆ. ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ. ಇನ್ನು ಕೆಲವರಿಗೆ ದುಡ್ಡು ಕಾಸಿನಿಂದ ಸಂತೋಷ, ಹಣ ಕಾಸು ಬೆಳ್ಳಿ ಬಂಗಾರ ಇದರಿಂದ ಸಂತೋಷ. ಸಂತೋಷ ಕೆಲವರಿಗೆ ಲೋಕದಲ್ಲಿ. ಕೆಲವರಿಗೆ ಹೆಣ್ಣು ಮಕ್ಕಳಿಂದ ಸಂತೋಷ ಅಂತ ತಿಳ್ಕೊಂಡಿರ್ತಾರೆ. ತನಯರಿನ್ ಸಂತೋಷ ಕೆಲವರಿಗೆ ಮಕ್ಕಳು ಅಂದ್ರೆ ಭಾರಿ ಆನಂದ, ಮಕ್ಕಳಿಗಾಗಿ ಎಲ್ಲವನ್ನು ಬಿಡ್ತಾರೆ, ಮಕ್ಕಳಿಂದ ಸಂತೋಷ. ಇನಿತು ಸಂತೋಷ ಅವರವರಿಗಾಗಲಿ. ಚೆನ್ನಾಗಿದೆ ನೋಡಿ, ಗುರುಗಳು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಯಾರ್ಯಾರಿಗೆ ಯಾವುದರಿಂದ ಸಂತೋಷವಾಗ್ತದೋ ಅದೆಲ್ಲ ಅವರಿಗೆ ಆಗಲಿ. ಹಾಗೆ ನಿನ್ನ ನೆನೆವ ಸಂತೋಷ ಎನಗಾಗಲಿ. ನಿನ್ನ ಸದಾ ಸ್ಮರಿಸುವ ದೇವರ ಸ್ಮರಣೆ, ಇನ್ನು ಹೇಳಿದ್ರು ನೋಡಿ, ದೇವರ ಸ್ಮರಣೆಯೇ ಮುಖ್ಯ ಉಪಾಯ. ಜ್ಞಾನ ಪ್ಲಸ್ ಸ್ನೇಹದಿಂದ ಸ್ಮರಣೆಯನ್ನ ಸದಾ ಮಾಡಬೇಕು. ಅದ ಸಂತೋಷ, ಇಂಥ ಸಂತೋಷ ನನಗಾಗಿ ರಂಗಬಿಟ್ಟಲ ಹಾಗೆ ಅಂತ ರಂಗಬಿಟ್ಟಲ ಮಾಡಿದ್ದಾರೆ. ಇವುಗಳ ಮಹಿಮವಾದದ್ದು. ನಮಗೆ ಇರುವ ಜ್ಞಾನ ಭಾರಿ ಅರ್ಥವಾದದ್ದು. ಇವುಗಳ ಮಾತುಗಳನ್ನ ನಾವು ಅನೇಕ ದೋಷ ನನ್ನದು ಹೇಳಿದ ಗುರುಗಳು ಅಂತ ಹೇಳ್ತಾ ಪೂರ್ಣ ಸರ್ವದೋಷ ಬಾಲಂ ವಿಷ್ಣು ಶ್ರೀಮಧ್ವಾಂತರ್ಗತ ನಮ್ಮ ಶ್ರೀ